ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರತಿಷ್ಠಾಪನೆಯಾಗಿ ಪ್ರತಿನಿತ್ಯ ಲಕ್ಷಾಂತರ ಭಕ್ತರು ದರ್ಶನ ಪಡಿತಾ ಇದ್ದಾರೆ. 500 ವರ್ಷಗಳಿಂದ ಅಯೋಧ್ಯೆಯಲ್ಲಿ ಎಷ್ಟು ಹೋರಾಟಗಳು ನಡೆದಿವೆ. ಹಿಂದೂ ಮುಸ್ಲಿಮರ ನಡುವೆ ಕಲಹಗಳು ನಡೆದಿವೆ. ಆ ಸಮಯದಲ್ಲಿ ಹಲವಾರು ಜೀವವೇ ಹೋಗಿವೆ. ಇನ್ನು ಸುಪ್ರೀಂ ಕೋರ್ಟ್ ತೀರ್ಪಿನ ಬಳಿಕ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನ ಕಟ್ಟಲು ಮುಂದಾಗಿದ್ರು. ಆದ್ರೆ ಹಲವು ಭಾರತದ ಮುಸ್ಲಿಮರಿಗೆ ಈ ವಿಚಾರ ಇಷ್ಟವಿರಲಿಲ್ಲ. ಆದ್ರೆ ಈಗ ಅದೇ ಜಾಗದಲ್ಲಿ ಮಂದಿರವನ್ನ ಕಟ್ಟಿ ಬಾಲರಾಮನ ಆರಾಧನೆ ಶುರುವಾಗಿದೆ. ಈ ಮಧ್ಯೆ 350 ಮುಸ್ಲಿಮರು ರಾಮ ಮಂದಿರಕ್ಕೆ ಲಗ್ಗೆ ಇಟ್ಟಿದ್ದಾರೆ. ಅರೆ ನಿಜಾನಾ? 350 ಮಂದಿ ಮುಸ್ಲಿಮರು ಮಂದಿರಕ್ಕೆ ಹೋಗಿದ್ದು ಯಾಕೆ? ಈ ಮಧ್ಯೆ ರಾಮ ಮಂದಿರಕ್ಕೆ ಸೌದಿಯ ರಾಜ ಭಾರಿ ಮೊತ್ತದ ದಾನವನ್ನ ಮಾಡಿದ್ದಾರೆ. ಈ ಮೊತ್ತವನ್ನ ಕೇಳಿ ಭಾರತದ ಮುಸ್ಲಿಮರು ಆಶ್ಚರ್ಯಗೊಂಡಿದ್ದಾರೆ. ಜೊತೆಗೆ ಹಲವಾರು ಮುಸ್ಲಿಮರ ಮೇಲೆ ಕಿಡಿಕಾರ್ತಿದ್ದಾರೆ. ಅದ್ಯಾಕೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಪೂರ್ತಿಯಾಗಿ ನೋಡಿ. ಈ ಮಾಹಿತಿಗಳನ್ನೆಲ್ಲ ತುಂಬಾ ಕಷ್ಟಪಟ್ಟು ನಿಮಗೆ ತಿಳಿಸೋದಕ್ಕೆ ಒಂದು ಪ್ರಯತ್ನವನ್ನ ಮಾಡಿದ್ದೀನಿ. ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದೇ ಒಂದು ಮೆಚ್ಚುಗೆ, ಅಂದ್ರೆ ಲೈಕ್ ಮಾತ್ರ. ಕೊಟ್ರ ಲೈಕ್. ಜೊತೆಗೆ ನೀವೇನಾದ್ರೂ ರಾಮನ ಭಕ್ತರಾಗಿದ್ರೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಸೊ ಇನ್ಯಾಕ್ ತಡ, ಬನ್ನಿ ಸುದ್ದಿ ಜಾಲದೊಳಗೆ ಹೋಗೋಣ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ರಾಮ ಮಂದಿರ ಕುರಿತು ಮುಸ್ಲಿಮರಲ್ಲಿ ಹಲವರು ವಿರೋಧ ವ್ಯಕ್ತಪಡಿಸಿದ್ರು. ಆದ್ರೆ ಅದರಲ್ಲಿ ಕೆಲ ಮುಸ್ಲಿಮರು ಸೌಹಾರ್ದತೆಯನ್ನ ಸಾರ್ತಿದ್ದಾರೆ. ಕೆಲ ದಿನಗಳ ಹಿಂದಷ್ಟೇ ಶಬ್ನಂ ಶೇಖ್ ಎಂಬುವ ಮುಸ್ಲಿಂ ಮಹಿಳೆ 1500 ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ರಾಮನ ದರ್ಶನಕ್ಕೆ ಬಂದು ಬಾಲರಾಮನ ದರ್ಶನ ಪಡೆದಿದ್ರು. ಅಷ್ಟೇ ಅಲ್ಲದೆ ಇಬ್ಬರು ಮುಸ್ಲಿಂ ಮಹಿಳೆಯರು ಅಯೋಧ್ಯ ಮಣ್ಣು, ಸರಯೂ ನದಿಯ ನೀರನ್ನ ಕಾಶಿಗೆ ಕೊಂಡೊಯ್ದಿದ್ರು. ಈ ಮಧ್ಯೆ 350 ಮಂದಿ ಮುಸ್ಲಿಂ ರಾಮನ ಭಕ್ತರು ಲಕ್ನೋನಿಂದ 6 ದಿನಗಳ ಕಾಲ ಪಾದಯಾತ್ರೆಯ ಮೂಲಕ ಅಯೋಧ್ಯೆಗೆ ತಲುಪಿ ರಾಮ ಮಂದಿರದಲ್ಲಿ ಬಾಲಕ ರಾಮನಿಗೆ ಪೂಜೆ ಸಲ್ಲಿಸಿದ್ದಾರೆ. ಮಂದಿರದ ಒಳಗೆ ಪ್ರವೇಶಿಸಿ ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗಿ ರಾಮನ ಆರಾಧನೆ ಮಾಡಿದ್ದಾರೆ. ನಿಜಕ್ಕೂ ಈ ಸುದ್ದಿಯನ್ನ ಕೇಳುತ್ತಿದ್ರೇನೆ ಮನಸ್ಸಿಗೆ ಹಿತ ಅನ್ಸುತ್ತೆ, ಕಿವಿಗೆ ಇಂಪಾಗುತ್ತೆ ಅಲ್ವಾ? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಬೆಂಬಲಿತ ಮುಸ್ಲಿಂ ಸಂಘಟನೆಯಾದ ಮುಸ್ಲಿಂ ರಾಷ್ಟ್ರೀಯ ಮಂಚ್ ನೇತೃತ್ವದ ಗುಂಪು ಜನವರಿ 25ರಂದು ಲಕ್ನೋನಿಂದ ತಮ್ಮ ಪ್ರಯಾಣವನ್ನ ಪ್ರಾರಂಭಿಸಿತ್ತು. 350 ಮಂದಿ ಮುಸ್ಲಿಂ ಭಕ್ತರ ಗುಂಪು ಜೈ ಶ್ರೀರಾಮ ಎಂದು ಘೋಷಣೆ ಕೂಗುತ್ತಾ ಕೊರೆಯುವ ಚಳಿಯ ನಡುವೆಯೇ ಸುಮಾರು 150 ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ಸಾಗಿ ಅಯೋಧ್ಯೆಗೆ ತಲುಪಿದೆ. ಈ 6 ದಿನಗಳಲ್ಲಿ ಪ್ರತಿ 25 ಕಿಲೋಮೀಟರ್ ಬಳಿಕ ರಾತ್ರಿ ವೇಳೆ ಪ್ರಶಾಂತಿ ತೆಗೆದುಕೊಳ್ತಾ ಇದ್ರು. ಮರುದಿನ ಬೆಳಗ್ಗೆ ತಮ್ಮ ಪ್ರಯಾಣವನ್ನ ಮುಂದುವರಿಸ್ತಾ ಇದ್ರು. ನಂತರ ರಾಮ ಮಂದಿರಕ್ಕೆ ತೆರಳಿ ಹೊಸದಾಗಿ ಪ್ರತಿಷ್ಠಾಪಿಸಲಾದ ರಾಮಲಲ್ಲಾ ವಿಗ್ರಹಕ್ಕೆ ಪೂಜೆ ಸಲ್ಲಿಸಿದ್ರು. ಮುಸ್ಲಿಂ ಆರಾಧಕರ ಈ ಕಾರ್ಯವು ಏಕತೆ, ಸಮಗ್ರತೆ, ಸಾರ್ವಭೌಮತೆ ಮತ್ತು ಸಾಮರಸ್ಯದ ಸಂದೇಶವನ್ನ ರವಾನಿಸುತ್ತಾ ಇದೆ. ಈ ಮಧ್ಯೆ ಸೌದಿ ಅರೇಬಿಯಾ ರಾಜ ದೇವಾಲಯಕ್ಕೆ ದೊಡ್ಡ ಮಟ್ಟದ ದೇಣಿಗೆಯನ್ನ ಕೊಟ್ಟಿದ್ದಾರೆ. ಇದೇನಪ್ಪ, ಇಸ್ಲಾಂ ಧರ್ಮವನ್ನ ಪಾಲಿಸುವ ಸೌದಿ ಅರೇಬಿಯಾದ ರಾಜ ಅಯೋಧ್ಯೆ ದೇಗುಲಕ್ಕೆ ಯಾಕೆ ದೇಣಿಗೆಯನ್ನ ಕೊಟ್ಟಿದ್ದಾರೆ ಎನ್ನುವ ಪ್ರಶ್ನೆ ನಿಮ್ಮನ್ನ ಕಾಡ್ತಾ ಇರುತ್ತೆ. ಸೌದಿಯ ರಾಜ ಅಯೋಧ್ಯೆಗೆ ದೊಡ್ಡ ಮೊತ್ತದ ಮೊತ್ತವನ್ನ ನೀಡಿದ್ದಾರೆ. ನಾವು ದುಬೈ ರಾಜರ ಬಗ್ಗೆ, ಸೌದಿ ರಾಜರ ಬಗ್ಗೆ ತುಂಬಾ ವಿಷಯಗಳನ್ನ ಕೇಳಿದ್ದೀವಿ. ಇವರ ಬಳಿ ತುಂಬಾ ಹಣವಿರುತ್ತೆ, ಬಂಗಾರವಾಗಿರಬಹುದು, ಬಂಗಾರದ ಕಾರುಗಳೇ ಆಗಿರಬಹುದು. ಅಷ್ಟೇ ಯಾಕೆ ಬಾತ್ರೂಮಿನ ನಲ್ಲಿಯೂ ಕೂಡ ಎಲ್ಲ ಚಿನ್ನದಿಂದಲೇ ಮಾಡಿಕೊಂಡಿರ್ತಾರೆ. ಹೇಳಬೇಕಂದ್ರೆ ಈ ಭೂಮಿಯ ಮೇಲೆ ಇವರಷ್ಟು ರಾಯಲ್ ಆಗಿ ಯಾರು ಕೂಡ ಬದುಕಿರೋದಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಸೌದಿಯಲ್ಲಿ ಕೂಡ ಹಿಂದೂ ದೇವಾಲಯವನ್ನ 2021ರಲ್ಲಿ ಮೊದಲ ಬಾರಿಗೆ ತೆರೆಯಲಾಯಿತು. ಇದು ರಾಮ, ಶಿವ, ಗಣೇಶ ಸೇರಿ 16 ದೇಗುಲಗಳ ದೇವಸ್ಥಾನವಾಗಿತ್ತು. ಈ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳನ್ನ ಕೂಡ ಮಾಡಿದ್ರು. ಇನ್ನು ಈ ಮಂದಿರಕ್ಕೆ ಅಲ್ಲಿನ ಹಿಂದೂಗಳು ಮಾತ್ರವಲ್ಲದೆ ಮುಸ್ಲಿಮರು ಕೂಡ ಭೇಟಿ ನೀಡಿದ್ದಾರೆ. ಇನ್ನು ಸೌದಿ ರಾಜ ಕೊಟ್ಟಿರುವ ದೇಣಿಗೆಯಿಂದಾಗಿ OIC ಅಂತಹ ಭಾರತದ ಮುಸ್ಲಿಮರು ಟೀಕಿಸ್ತಾ ಇದ್ದಾರೆ. ಆದ್ರೆ ನಮ್ಮ ಭಾರತದಲ್ಲಿ ಕೂಡ ಹಲವಾರು ಮುಸ್ಲಿಮರು ರಾಮ ಮಂದಿರಕ್ಕೆ ದೇಣಿಗೆಯನ್ನ ನೀಡಿದ್ದಾರೆ. ಮುಸ್ಲಿಂ ಕುಟುಂಬವೊಂದು ರಾಮ ಮಂದಿರ ನಿರ್ಮಾಣಕ್ಕೆ 1.5 ಲಕ್ಷ ರೂಪಾಯಿ ನೀಡಿದ್ರೆ, ಮುಸ್ಲಿಂ ಕುಟುಂಬಕ್ಕೆ ಸೇರಿರುವ ಮತ್ತೊಬ್ಬ ಮಹಿಳೆ ತನ್ನ ಕೈಯ ಮೇಲೆ ಶ್ರೀರಾಮ್ ಎಂದು ಅಚ್ಚೆಯನ್ನ ಕೂಡ ಹಾಕಿಸಿಕೊಂಡಿದ್ದಾರೆ. ಈ ಮೂಲಕ ರಾಮನ ಮೇಲಿನ ಭಕ್ತಿಯನ್ನ ನಿರೂಪಿಸಿದ್ದಾರೆ. ಇನ್ನು ಗುಜರಾತ್ಗೆ ಸೇರಿರುವ ಮುಸ್ಲಿಂ ದಂಪತಿಯೊಂದು 1.5 ಲಕ್ಷ ರೂಪಾಯಿಯನ್ನ ಮಂದಿರಕ್ಕೆ ದೇಣಿಗೆಯಾಗಿ ನೀಡಿದ್ದಾರೆ. ಈ ರೀತಿ ಭಾರತದಲ್ಲಿಯೂ ಸಹ ಅನೇಕ ಮುಸ್ಲಿಮರು ರಾಮ ಮಂದಿರಕ್ಕೆ ದೇಣಿಗೆಯನ್ನ ನೀಡಿದ್ದಾರೆ. ಇನ್ನು ಸೌದಿ ಅರೇಬಿಯಾದ ರಾಜ ಮೊಹಮ್ಮದ್ ಬಿನ್ ಸಲ್ಮಾನ್ ಅವರು ಅಯೋಧ್ಯೆಯ ರಾಮ ಮಂದಿರಕ್ಕೆ 50 ಕೆಜಿ ಚಿನ್ನವನ್ನ ನೀಡಿದ್ದಾರೆ. ಇದು ಬರೋಬ್ಬರಿ 34 ಕೋಟಿ ರೂಪಾಯಿ. ಇದಕ್ಕೆ ಮುಖ್ಯವಾದ ಕಾರಣ ರಾಮನ ಮೇಲಿರುವ ಅಪಾರ ಭಕ್ತಿ ಮತ್ತು ಪ್ರಧಾನಿ ನರೇಂದ್ರ ಮೋದಿಯವರೊಂದಿಗೆ ಇರುವ ಸ್ನೇಹ ಸಂಬಂಧ. ಸೌದಿ ರಾಜನಿಗೆ ಮೋದಿ ಮೇಲೆ
ಮೇಲೆ ಎಷ್ಟು ಪ್ರೀತಿ ಎಂದರೆ ನಮ್ಮ ದೇಶದಲ್ಲಿ ಭಾರತ ರತ್ನ ಹೇಗೋ ಸೌದಿ ಅರೇಬಿಯಾದ ಅಬ್ದುಲ್ ಅಜೀಂ ಅಲ್ ಸುದ್ ಎಂಬುವ ಅತ್ಯುತ್ತಮ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ರು. ನರೇಂದ್ರ ಮೋದಿ ಅವರು ಪ್ರಧಾನಿಯಾಗುವ ಮುಂಚೆ ದುಬೈನಲ್ಲಿ ಒಂದೇ ಒಂದು ದೇಗುಲ ಕೂಡ ಇರಲಿಲ್ಲ. ಯಾವಾಗ ಮೋದಿ ಪ್ರಧಾನಿಯಾದ್ರು ಆಗ ದುಬೈನಲ್ಲಿ ಹಿಂದೂ ದೇಗುಲಗಳ ನಿರ್ಮಾಣ ಶುರುವಾಯಿತು. ಅಷ್ಟೇ ಅಲ್ಲದೆ ಅಲ್ಲಿನ ರಾಜ ಖುದ್ದು ದೇವಸ್ಥಾನಕ್ಕೆ ಬಂದು ಜೈ ಸಿಯಾರಾಮ್ ಅಂತ ಹೇಳಿದ್ರು. ಇನ್ನು ಅಬುಧಾಬಿಯಲ್ಲಿಯೂ ಕೂಡ ಅತಿ ದೊಡ್ಡ ಹಿಂದೂ ದೇಗುಲ ನಿರ್ಮಾಣವಾಗ್ತಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ಫೆಬ್ರವರಿ 14, 2024ರಂದು ಅಬುಧಾಬಿಯ ಹೆಗ್ಗುರುತು ಹಿಂದೂ ದೇವಾಲಯದ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ದೇವಾಲಯವು 16 ಹಿಂದೂ ದೇವತೆಗಳಿಗೆ ನೆಲೆಯಾಗಿದೆ. ಜೊತೆಗೆ ಸಿಖ್ ಧರ್ಮದ ಗುರು ಗ್ರಂಥ ಸಾಹಿಬ್ ಕೂಡ ಇಲ್ಲಿದೆ. ಈ ದೇವಾಲಯವು ವಿವರವಾದ ಕೈಕೆತ್ತನೆಗಳು, ಅಲಂಕೃತ ಕಂಬಗಳು, ಹಿತ್ತಾಳೆಯ ಗೋಪುರಗಳು ಮತ್ತು ಭಾರತೀಯ ಮತ್ತು ಅರೇಬಿಕ್ ವಾಸ್ತುಶಿಲ್ಪವನ್ನ ಸಂಯೋಜಿಸುವ ಲ್ಯಾಟಿಸ್ ಪದರಗಳನ್ನ ಒಳಗೊಂಡಿದೆ. ದೇವಾಲಯದ ಒಳಭಾಗ ಮತ್ತು ಮುಂಭಾಗದಲ್ಲಿರುವ ಅದರ ಅಂಕಣಗಳು ಭಾರತದ ಗುಜರಾತ್ನಲ್ಲಿರುವ ಸೋಮನಾಥ ದೇವಾಲಯದ ಸಾಂಪ್ರದಾಯಿಕ ಅಂಕಣಗಳಿಂದ ಸ್ಫೂರ್ತಿ ಪಡೆದಿದೆ. ದೇವಾಲಯದ ರಚನೆಯು 2 ಅಂತಸ್ತಿನದ್ದಾಗಿದ್ದು ಒಂದು ಬಾರಿಗೆ ಸಾವಿರಾರು ಜನರಿಗೆ ಅವಕಾಶ ಕಲ್ಪಿಸಬಹುದು. ದೇವಾಲಯದ ಅಡಿಪಾಯವನ್ನ ಫೆಬ್ರವರಿ 2020ರಲ್ಲಿ ಹಾಕಲಾಗಿತ್ತು. ಹೀಗೆ ವಿಶ್ವದಾದ್ಯಂತ ಹಿಂದೂ ದೇಗುಲಗಳಿಗೆ ವಿಶೇಷ ಪ್ರಾಮುಖ್ಯತೆ ಸಿಗ್ತಾ ಇದೆ. ಅದರಂತೆಯೇ ಅಯೋಧ್ಯೆಯಲ್ಲಿ ಸದ್ಯ ವಿರಾಜಮಾನನಾಗಿ ನೆಲೆಸಿದ್ದಾನೆ ಪ್ರಭು ಶ್ರೀರಾಮಚಂದ್ರ. ಇನ್ನು ವಾರಣಾಸಿಯ ಜ್ಞಾನವಾಪಿ ಮತ್ತು ಮಂದಿರ ತಿಕ್ಕಾಟಕ್ಕೆ ಶತಮಾನಗಳ ಇತಿಹಾಸವಿದೆ. ಮೊಘಲರ ಆಡಳಿತ ಕಾಲದಲ್ಲೇ ಮಂದಿರ ಒಡೆದು ಮಸೀದಿ ನಿರ್ಮಿಸಲಾಗಿದೆ ಅನ್ನೋ ಆರೋಪವಿತ್ತು. ಇನ್ನು ಮಂದಿರದಲ್ಲಿನ ವಿಗ್ರಹ ಪೂಜೆಗೆ 3 ದಶಕಗಳ ಬಳಿಕ ಕೋರ್ಟ್ ಅನುಮತಿ ನೀಡಿದೆ. ಮಸೀದಿಯ ನೆಲಮಾಳಿಗೆಯಲ್ಲಿ ಪೂಜೆಗೆ ಜಿಲ್ಲಾ ಕೋರ್ಟ್ ಅಸ್ತು ಎಂದಿದೆ. ಕಾಶಿ ವಿಶ್ವನಾಥ ಟ್ರಸ್ಟ್ ಉಸ್ತುವಾರಿಯಲ್ಲಿ ಪೂಜೆ ನಡೆಸಲು ಅವಕಾಶ ಸಿಕ್ಕಿದೆ. ಪೂಜಾ ಸ್ಥಳದಲ್ಲಿ ಸಾರ್ವಜನಿಕರಿಗೆ ಅವಕಾಶವಿಲ್ಲ. ಕೇವಲ ಪೂಜೆ ಸಲ್ಲಿಸುವ ಅರ್ಚಕರಿಗೆ ಮಾತ್ರ ಅವಕಾಶ ನೀಡಲಾಗಿದೆ. 1 ವಾರದೊಳಗೆ ವಿಗ್ರಹಗಳಿಗೆ ಪೂಜೆ ಸಲ್ಲಿಸಲು ವ್ಯವಸ್ಥೆ ಮಾಡಿಸುವಂತೆ ಸ್ಥಳೀಯ ಆಡಳಿತಕ್ಕೆ ಜಿಲ್ಲಾ ಕೋರ್ಟ್ ಸೂಚನೆ ನೀಡಿದೆ. ಮಂದಿರ ವರ್ಸಸ್ ಮಸೀದಿ ಫೈಟ್ ತಾರಕಕ್ಕೇರಿದ ಬಳಿಕ 1993ರ ಡಿಸೆಂಬರ್ನಿಂದ ವ್ಯಾಸರ ನೆಲಮಾಳಿಗೆಯಲ್ಲಿ ಪೂಜೆಗೆ ನಿರ್ಬಂಧ ವಿಧಿಸಲಾಗಿತ್ತು. 31 ವರ್ಷಗಳ ಬಳಿಕ ಕೋರ್ಟ್ ಪೂಜೆಗೆ ಅವಕಾಶ ನೀಡಿದ್ದು ಹಿಂದೂಗಳಿಗೆ ದೊಡ್ಡ ಗೆಲುವು ಸಿಕ್ಕಂತಾಗಿದೆ. ಕೋರ್ಟ್ ಆದೇಶದಂತೆ ಮಸೀದಿಯಲ್ಲಿ ನಡೆದ ಪುರಾತತ್ವ ಇಲಾಖೆ ಸರ್ವೆಯಲ್ಲಿಯೂ ದೇಗುಲ ಧ್ವಂಸ ಮಾಡಿ ಮಸೀದಿ ಕಟ್ಟಿದ್ದಕ್ಕೆ ಸಾಕ್ಷಿಗಳು ಸಿಕ್ಕಿದ್ವು. ಮಂದಿರ ಕೆಡವಿ ಮಸೀದಿ ಕಟ್ಟಲಾಗಿದೆ. ಮಸೀದಿಗೆ ಮಂದಿರದ ಕಂಬಗಳನ್ನ ಮರುಬಳಕೆ ಮಾಡಲಾಗಿದೆ. ಮಸೀದಿ ಗೋಡೆಗಳಲ್ಲಿ ಮಂದಿರದ ಕುರುಹುಗಳು ಇರಬಾರದೆನ್ನುವ ಕಾರಣಕ್ಕೆ ಚಿತ್ರಗಳನ್ನ ಅಳಿಸಿ ಸಾಕ್ಷ್ಯನಾಶದಂತಹ ಯತ್ನಗಳು ನಡೆದಿದೆ. ದೇವನಾಗರಿ, ತೆಲುಗು, ಕನ್ನಡದ ಶಾಸನಗಳು ಪತ್ತೆಯಾಗಿದ್ದು ಅದರಲ್ಲಿ ವಿಷ್ಣು, ರುದ್ರ ಮತ್ತು ವಿಶ್ವೇಶ್ವರನ ಹೆಸರು ಉಲ್ಲೇಖದ ಬಗ್ಗೆಯೂ ಪತ್ತೆಯಾಗಿದ್ದಾಗಿ ಪುರಾತತ್ವ ಇಲಾಖೆ ಸರ್ವೆಯ 834 ವರದಿಯಲ್ಲಿ ಉಲ್ಲೇಖಿಸಲಾಗಿತ್ತು. ಕಳೆದ ವಾರವಷ್ಟೇ ವರದಿ ರಿಲೀಸ್ ಆಗಿದ್ದು ಇದರ ಬೆನ್ನಲ್ಲೇ ಈಗ ಹಿಂದೂಗಳಿಗೆ ಪೂಜೆಗೆ ಅವಕಾಶ ಸಿಕ್ಕಿದೆ. ನಾವು ಕೊಟ್ಟ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಜೊತೆಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದರಿಂದ ನಮಗೆ ಇನ್ನೂ ಹೆಚ್ಚೆಚ್ಚು ವಿಷಯಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಳಲು ಉತ್ಸುಕರಾಗ್ತೀವಿ. ಇನ್ನು ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ. ಅದನ್ನು ನೋಡಿ ಪ್ರೋತ್ಸಾಹಿಸಿ. ಧನ್ಯವಾದ.